ಎಲ್ಲರಿಗೂ ಇಲ್ಲಿ ರೆಡ್ ಬಸ್ ಏನು ಮೆಸೇಜ್ ತಂದಿದೆ, ಗ್ರೀನ್ ಬಸ್ ಏನು ಮೆಸೇಜ್ ತಂದಿದೆ ನೋಡೋಣ. ಸೊ ಮೊದಲನೇದು, ಎರಡನೇದು. ಸೊ ಟೇಕ್ ಯುವರ್ ಆನ್ ಟೈಮ್. ಸೊ ಬನ್ನಿ, ಮೊದಲನೇದು ಯಾವ ಮೆಸೇಜನ್ನು ತಂದಿದೆ ನೋಡುವ. ಬಸ್ ಬಂತು, ಬಸ್ಸು, ಗೌರ್ಮೆಂಟ್ ಬಸ್ಸು. ಸೊ ದ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್. ಏನೋ ಒಂದು ಕಠಿಣವಾದಂಥ ಸಮಸ್ಯೆ ಎಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಸಮಸ್ಯೆ ಜೊತೆಗೆ ಒಂದು ಟೈಮ್ ಎಂಡ್ ಆಗ್ತಿದೆ ಅಂತ. ನಿಮ್ಮ ಕನಸುಗಳನ್ನ ಫಾಲೋ ಯುವರ್ ಡ್ರೀಮ್ಸ್ ಅಂತ ಹೇಳ್ತಾ ಇದೆ. ಜೊತೆಗೆ ಯು ಆರ್ ವರ್ಕಿಂಗ್ ಹಾರ್ಡ್ ಇಸ್ ಪೇಯಿಂಗ್ ಆಫ್. ತುಂಬ ಕಷ್ಟಪಟ್ಟಿದ್ದೀರಾ, ಹಾರ್ಡ್ ವರ್ಕ್ ಏನು ಮಾಡಿದ್ರಿ ಅದು ನಿಮಗೆ ಬೆಲೆ ಬರ್ತಿದೆ, ಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಯಾಕೋ ಕ್ರಾಸ್ ಆಗಿ ಯೋಚನೆ ಮಾಡ್ತೀರಾ, ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಲವ್ ಸ್ಕೇರ್ಸ್ ಮೀ. ಸೊ ನಿಮ್ಮ ಪ್ರೀತಿ ತುಂಬ ಹೆದರ್ಸ್ತಾ ಇದೆಯಂತೆ ಅವರನ್ನು. ಜೊತೆಗೆ ಯು ಆರ್ ವೆರಿ ಸ್ಪೆಷಲ್, ನೀವು ತುಂಬ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೆಡಿಸನ್ ಅಂತ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಮೆಡಿಟೇಷನ್ ಅಂತ ಬರ್ತಿದೆ. ಮೆಡಿಟೇಷನ್ನು, ಮೆಡಿಕಲ್ಲು, ಮೆಡಿಸನ್ ಮೂರು ಏನೋ ರಿಲೇಟೆಡ್ ಇದೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿನ್ನ ಜೊತೆ ಮಾತಾಡಬೇಕು, ಮತ್ತೆ ಎಲ್ಲನೂ ಸರಿ ಮಾಡಬೇಕು, ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗಬೇಕು ಅಂತ ಆಸೆ ಇದೆ. ಆದರೆ ಮಾತಾಡೋಕ್ಕಾಗ್ತಾ ಇಲ್ಲ, ಯಾವುದನ್ನು ಸರಿಪಡ್ಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಐ ಆಮ್ ಬೆಟರ್ ಪರ್ಸನ್ ಬಿಕಾಸ್ ಆಫ್ ಯು. ನಿನ್ನಿಂದ ನಾನು ಒಳ್ಳೆ ವ್ಯಕ್ತಿಯಾಗಿ ಬದಲಾವಣೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಪ್ರತಿ ಸತಿ ನಾನು ನಿನ್ನನ್ನು ನೋಡಿದಾಗ ತುಂಬ ಅಮೇಝಿಂಗ್ ಆಗಿ ಅನ್ನಿಸ್ತೀಯಾ, ತುಂಬ ಸುಂದರವಾಗಿ ಇದೆಯಾ, ತುಂಬ ಬ್ಯೂಟಿಫುಲ್ ಆಗಿದೆಯಾ, ನೀನು ಸೌಂದರ್ಯದ ಖಣಿ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಹೇಳಬೇಕು ಅಂತ ಅನಿಸುತ್ತೆ. ಒಂದ್ಸತಿ ಗುಡ್ ಬೈ ಹೇಳಬೇಕು, ನಿನಗೆ ಇನ್ಯಾವತ್ತೂ ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಬೇಕು ಅಂತ ಅನಿಸುತ್ತೆ. ಆದರೆ ಹಾಗೆ ಹೇಳೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಗುಡ್ ಬೈ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಅಂತೆ. ಸೊ ಒಂದು ನ್ಯೂ ಬಿಗಿನಿಂಗ್ ಬೇಕು ನಿನ್ನ ಜೊತೆ, ನೀನು ಒಪ್ಪಿಗೆ ಕೊಡ್ತೀಯಾ ಅಂತ ಕೇಳ್ತಿದ್ದಾರೆ. ನಿನ್ನ ಜೊತೆ ಒಂದು ನ್ಯೂ ಬಿಗಿನಿಂಗ್ ಬೇಕು ನನಗೆ, ಅದಕ್ಕೆ ಒಪ್ಪಿಗೆ ಕೊಡ್ತೀಯಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೊರಗಡೆ ಎಲ್ಲಾದರೂ ಸಿಗ್ತೀಯಾ ಅಂತ ಕಾಯ್ತಾ ಇದ್ದೀನಿ, ಸಿಗ್ತೀಯಾ ಮೈ ಲವ್ ಅಂತ ಕೇಳ್ತಿದ್ದಾರೆ. ಸಿಗಬೇಡಿ. ಸೊ ಐ ಆಮ್ ವಿತ್ ಯು ಆಲ್ ದ ಟೈಮ್. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ನನ್ನ ಟಾರ್ಗೆಟ್ ನೀನೇನೆ ಅಂತ ಹೇಳ್ತಿದ್ದಾರೆ. ಅವರ ಟಾರ್ಗೆಟ್ ನೀವಂತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಇಂಥ ಟಾರ್ಗೆಟೆಡ್ ಪರ್ಸನ್ ನಿಮಗೆ ಬೇಕಾ, ಯೋಚನೆ ಮಾಡಿ. ಸೊ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ತುಂಬ ಕಷ್ಟಪಡ್ತಾ ಇದ್ದೀನಿ, ತುಂಬ ಫೈಟಿಂಗ್ ಮಾಡ್ತಾ ಇದ್ದೀನಿ ಯುದ್ಧನ ಗೆಲ್ಲಕ್ಕೆ. ಬಟ್ ನಾನು ಗೆಲ್ಲಕ್ಕಾಗ್ತಾ ಇಲ್ಲ. ಪ್ರತಿ ಸತಿ ನೀನೇ ಗೆಲ್ತಾ ಇದೆಯಾ ಹೇಗೆ ಅಂತ ಕೇಳ್ತಿದ್ದಾರೆ. ಮತ್ತೆ ನಮ್ಮಿಬ್ಬರ ಮಾತುಕತೆಗಳನ್ನ ನಾನು ಮೆಲುಕು ಹಾಕಿ ನೋಡ್ತಾ ಇದ್ದೀನಿ, ಮತ್ತೆ ರೀಪ್ಲೇ ಮಾಡ್ತಾ ಇದ್ದೀನಿ. ಏನಿದೆ ನಮ್ಮಿಬ್ಬರ ಮಧ್ಯ, ಎಂಥ ಭಾವನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ವೀಕಾಗಿ ಫೀಲ್ ಮಾಡ್ತಿದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ನಿನಗೆ ಸರಿಯಾದ ವ್ಯಕ್ತಿ ಅಲ್ಲ, ನಿನಗೇನು ಬೇಕೋ ಅದನ್ನು ಕೊಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ, ನಾನು ತಯಾರಿಲ್ಲ ನೀನು ಕೇಳಿದ್ದು ಕೊಡೋದಕ್ಕೆ. ಸೊ ನಿನ್ನ ನನ್ನ ಹೃದಯದ ಕೀಲಿಕೈ ಅದಲು ಬದಲಾಗಿದೆ. ನನ್ನ ಹೃದಯದ ಕೀಲಿಕೈ ನಿನ್ನ ಜೊತೆ ಇದೆ, ನೀನು ನನ್ನ ಹೃದಯದ ಪ್ರೀತಿ ಅಂತ ಹೇಳ್ತಿದ್ದಾರೆ. ಐ ಮಿಸ್ ಯು ಸೋ ಮಚ್, ಐ ವಾಂಟ್ ಟು ಸಿ ಯು ಸೂನ್ ಅಂತ ಇದ್ದಾರೆ. ತುಂಬ ಬೇಗ ನಿನ್ನನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಿನ್ನನ್ನು ನಾನು ದೂರ ಮಾಡಿದೆ, ಯಾಕೆ ಅಂದರೆ ನಾನು ತುಂಬ ಕನ್ಫ್ಯೂಷನಲ್ಲಿ ಇದ್ದೆ. ನನಗೆ ಫೀಲಿಂಗ್ಸ್ ಅವಾಗ ಇರಲಿಲ್ಲ, ಇವಾಗ ಫೀಲಿಂಗ್ ಬಂದಿದೆ. ನೀನು ಬೇಕು, ಸಿಗ್ತೀಯಾ, ಸಿಗಲ್ಲ ಅಂತ ಹೇಳಿ. ನಿಮ್ಮನ್ನು ದೂರ ತಳ್ಳಿ ಹೋದವರು, ನಿಮ್ಮನ್ನು ಕಾಲ್ಕಸ ಮಾಡಿದವರು ನಿಮ್ಮ ಜೀವನಕ್ಕೆ ಯಾವತ್ತೂ ಬೇಡ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಇಷ್ಟ ನಿಮ್ಮದು. I cannot listen to songs that remind me of you.
ನೋಡಿ, ನಿಮ್ಮ ನೆನಪು ತರೋ ಹಾಡೇ ಅವ್ರಿಗೆ ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ವಂತೆ, ಇನ್ನು ನಿಮ್ಮನ್ನು ಹೇಗೆ ತಡ್ಕೊಳ್ತಾರೆ. ಹಾಗಾಗಿ ನಿಮ್ಮಿಷ್ಟ. ಇದಿಷ್ಟು ನಿಮ್ಮ ಬ್ಲೂ ಬಸ್ ಹೊತ್ತು ತಂದಂಥ ಸಂದೇಶ. ಓಕೆ, ಸೊ ಇಷ್ಟ ಆದರೆ ಇಷ್ಟ ಬಂದ ಹಾಗೆ ಜೀವನನ ನಡೆಸಿ. ಇರೋದು ಒಂದೇ ಜೀವನ, ಹೋದರೆ ಮತ್ತೆ ಬರಲ್ಲ. ಬನ್ನಿ, ಎರಡನೇದು ಕೆಂಪು ಬಸ್, ಹಳೆ ಕಾಲದ ಕೆಂಪು ಬಸ್ಸನ್ನು ಯಾರು ಆಯ್ಕೆ ಮಾಡಿದ್ದೀರಾ, ಏನು ಮೆಸೇಜಸ್ ಇದೆ ನೋಡೋಣ. 4 ನಂಬರ್ ತುಂಬ ಇಂಪಾರ್ಟೆಂಟ್. ವೆಡ್ನೆಸ್ಡೇ, ಬುಧವಾರ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ ಅಂತ ಇದೆ. ಎಲ್ಲೋ ಒಂದು ಕಡೆ ನಾನು ಅನ್ನುವಂಥ ಅಹಂ ನಿಮ್ಮ ಜೀವನಕ್ಕೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ಪರ್ಸ್ನಲ್ ಸಮಸ್ಯೆ ಇತ್ತು, ಅದು ಸಾಲ್ವ್ ಆಗೇ ಇಲ್ಲ ಎಷ್ಟು ದಿನ ಆದರೂ ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಏನಿತ್ತು ಅದು ಸಾಲ್ವ್ ಆಗ್ತಾ ಇದೆ ಅಂತ ಬಂದಿದೆ. ಬರೀ ಹಗಲ್ಗನಸು ಕಾಣ್ತಾ ಇರ್ತೀನಿ ನಿನ್ನ ಬಗ್ಗೆ ನಾನು, ಬರೀ ಇದೇ ಆಯಿತು, ಎಲ್ಲ ಕಡೆ ಕಳೆದು ಹೋಗಿದ್ದೀನಿ ನಾನು, ಡೇ ಡ್ರೀಮಿಂಗ್ ಅಬೌಟ್ ಯು ಅಂತ ಹೇಳ್ತಿದ್ದಾರೆ. ಸೊ ಬೇರೆ ರೀತಿಯಲ್ಲೇ ಸಮಸ್ಯೆಗಳನ್ನ, ವಿಚಾರಗಳನ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ತಪ್ಪೇ. ಡು ಯು ಫೀಲ್ ಮೈ ಟಚ್ ಆ್ಯಂಡ್ ಮಿಸ್, ಎಂಥ ಕಾಮಕರ್ನ ನಿಮ್ಮಿಂದ ದೂರ ಇಡಿ ಅಂತ ಇದೆ. ಅವರ ಗೊತ್ತಿಲ್ಲ, ಎಲ್ರಿಗೂ ಅಲ್ಲ, ಮೇ ಬಿ ಕೆಲವ್ರಿಗೆ ಅದೇ ಇಷ್ಟ ಆಗ್ಬೋದು. ಅವರ ಸ್ಪರ್ಶನ, ಅವರ ಇರುವಿಕೆನ ತುಂಬ ಮಿಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ನಿನ್ನನ್ನು ನಾನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ, ತುಂಬ ದುರುಪಯೋಗ ಪಡಿಸ್ಕೊಂಡೆ, ನಿನಗೆ ತುಂಬ ಅವಮಾನ ಮಾಡಿದೆ, ಐ ಆಮ್ ಸಾರಿ, ನೀನು ಅದಕ್ಕೆ ಅರ್ಹ ವ್ಯಕ್ತಿ ಅಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿದ್ದು ತಪ್ಪು ಮಾಡಿಬಿಟ್ಟು ಇವಾಗ ಬಂದು ಕಲ್ಲಿಡಿದ್ರೆ ಯಾರು ಕೇಳ್ತಾರೆ ಅಲ್ವಾ? ಯು ಡಿಸರ್ವ್ ಸಮ್ವನ್ ಬೆಟರ್ ದೆನ್ ಮೀ, ಬಟ್ ಸ್ಟಿಲ್. ಸೊ ಅವ್ರಿಗೆ ಗೊತ್ತಿದೆ ನೀವು ತುಂಬ ಒಳ್ಳೆಯ ವ್ಯಕ್ತಿನ, ಒಳ್ಳೆಯ ಜೀವನನ ಡಿಸರ್ವ್ ಮಾಡ್ತೀರಾ, ಆದರೂ ಅವ್ರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ವಂತೆ. ಓಹೋ, ಈ ಸಂಬಂಧದಲ್ಲಿ ಯಾವುದೇ ಸತ್ಯ ಇಲ್ಲ, ಹಾಗಾಗಿ ಇದು ಲಾಂಗ್ ಲೈಫ್ ಅಥವಾ ಲಾಂಗ್ ಟರ್ಮ್ ಕನೆಕ್ಷನ್ ಇಲ್ಲ, ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಲ್ಲ. ಸ್ಟಿಲ್ ಬೇಕಾ ಈ ರಿಲೇಷನ್ಶಿಪ್ ಅನ್ನುವಂಥ ಪ್ರಶ್ನೆ ಅವ್ರ ತಲೆಯಲ್ಲೂ ಇದೆ. ಯೂಸ್ ಆ್ಯಂಡ್ ಥ್ರೋ ರಿಲೇಷನ್ಶಿಪ್ ಥರ ಫೀಲ್ ಮಾಡ್ತಾರೆ. ಕೆಲವರು ಪಾಪ ಒಳ್ಳೆಯವರಿದ್ದಾರೆ, ದೇವ್ರ ಹತ್ರ, ಏಂಜಲ್ಸ್ ಹತ್ರ, ಆನ್ಸಿಸ್ಟರ್ಸ್ ಹತ್ರ, ಗೈಡ್ಸ್ ಹತ್ರ ನಿಮ್ಮ ಬಗ್ಗೆ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ನೀವು ಬೇಕು ಅನ್ನುವಂಥ ಹಂಬಲನ ವ್ಯಕ್ತಪಡಿಸ್ತಿದ್ದಾರೆ. ಅವರನ್ನು ಕೊಟ್ಬಿಡು, ನಂಗೆ ಕೊಟ್ಬಿಡು ಅವ್ರನ್ನ ಅಂತ ಕೇಳ್ತಿದ್ದಾರೆ. ಸೊ ಸುಳ್ಳು ಹೇಳೋದು ತುಂಬ ಈಸಿ ನನಗೆ, ಸತ್ಯ ಹೇಳಿ ಯಾರು ಸಿಗಾಕೊಳ್ತಾರೆ, ಹಾಗಾಗಿ ನಂಗೆ ಸುಳ್ಳು ಹೇಳೋದು ಸುಲಭ ಅಂತ ಅನ್ನಿಸ್ತಾ ಇದೆ. ನಾನು ಸುಳ್ಳು ಹೇಳ್ಕೊಂಡೆ ಬದುಕ್ತೀನಿ ಏನು ಇವಾಗ ಅಂತಿದ್ದಾರೆ. ಹಾಗಾಗಿ ಸುಳ್ಳಿಲಿ ನೀವು ಸಿಕ್ಕಾಕೊಂಬೇಡಿ, ಅವ್ರ ಸುಳ್ಳು ಅವರನ್ನೇ ತಿನ್ನಲಿ. ಓಕೆ, ಸೊ ನಾನು ತುಂಬ ಸೆಲ್ಫಿಶ್ ಇದ್ದೀನಿ, ಇನ್ಮೆಚ್ಯೂರ್ ಇದ್ದೀನಿ, ನನಗೇನು ಸರಿ ಅನಿಸುತ್ತೋ ಅದನ್ನು ಮಾತ್ರ ಮಾಡ್ತೀನಿ, ನನಗೆ ಯಾವುದು ಇಂಟ್ರೆಸ್ಟ್ ಅನಿಸುತ್ತೋ ಅದು ಮಾತ್ರ ಮಾಡ್ತೀನಿ, ಏನಿವಾಗ ಅಂತ ಅಂತಿದ್ದಾರೆ. ಸೊ ನೀವು ಕೂಡ ಹಾಗೇ ಇರಿ, ಏನಿವಾಗ ನಿನ್ನ ಜೀವನ ನಿನಗೆ, ನನ್ನ ಜೀವನ ನನಗೆ ಅನ್ನಿ, ನಿಮ್ಮಿಷ್ಟ. ಸೊ ನನ್ನನ್ನು ಗಮನಕ್ಕೆ ತಗೋ, ಸ್ವಲ್ಪ ನನ್ನ ಕಡೆನೂ ನೋಡು ಅಂತ ಹೇಳ್ತಿದ್ದಾರೆ. ನಿಮ್ಮಿಷ್ಟ, ನೋಡೋದಿದ್ರೆ ನೋಡಿ, ಇಲ್ಲ ಕಣ್ಮುಚ್ಕೊಳ್ಳಿ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಲವ್ ಅಂತೆ. ಸೊ ಚೆನ್ನಾಗಿ ಮಸ್ಕ ಹೊಡಿತಾ ಇದ್ದಾರೆ, ತುಂಬ ಹೆಮ್ಮೆ ಇದೆಯಂತೆ ನೀವು ಅವರ ಪಾಲಿನ ಪ್ರೀತಿ ಅಂತ ಹೇಳ್ಕೊಳ್ಳೋದು. ಐ ಫೀಲ್ ಯು ಈವನ್ ಥ್ರೋ ವಿ ಆರ್ ಅಪಾರ್ಟ್ ಅಂತ ಇದೆ. ಸೊ ನಾವಿಬ್ಬರು ದೂರ ಇದ್ದರೂ ಕೂಡ ನಿನ್ನನ್ನೇ ನೆನಪು ಮಾಡ್ಕೊಳ್ತಾ ಇರ್ತೀನಿ. ದೂರ ಇದ್ದರೂ, ದೇಹ ದೂರ ಇದ್ದರೂ ಮನಸ್ಸು ಹತ್ತಿರವಾಗಿದೆ, ಮನಸ್ಸಿನ ತುಂಬ ನೀನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರ ಕನೆಕ್ಷನ್ ಏನು ಅನ್ನೋದನ್ನ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ತುಂಬ ಬೇಗ ನಾವಿಬ್ಬರು ದೂರ ಆಗಿಬಿಟ್ಟು ತುಂಬ ಬೇಗ ನಿನ್ನ ಕನಸುಗಳನ್ನ ನುಚ್ಚು ನೂರು ಮಾಡಿ ನಾನು ಹೊರಗೆ ಬಂದಿದ್ದೀನಿ, ಸಾರಿ ಅಂತಿದ್ದಾರೆ. ಅವ್ರು ಸಾರಿಗೆ ಒಂದು ಪ್ಲೇಟ್ ಪೂರಿನೂ ಕೊಡೋದಿಲ್ಲ. ಸಾರಿ ತೊಗೊಂಡು ಏನು ಮಾಡೋಣ, ಇಡೀ ಲೈಫನ್ನೇ ಟ್ರ್ಯಾಜಿಡಿ ಮಾಡಿಬಿಟ್ಟು ಒಂದೇ ಒಂದು ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಐ ವಾಂಟ್ ಟು ಟೆಲ್ ಯು
ಹೌ ಐ ಫೀಲ್ ಅಬೌಟ್ ಯು ಆ್ಯಂಡ್ ಯುವರ್ ಬಾಡಿ. ನೋಡಿ, ಇಷ್ಟೇ ಅವ್ರಿಗೆ ಬೇಕಾಗಿರೋದು. ನಿಮ್ಮ ಬಗ್ಗೆ, ನಿಮ್ಮ ದೇಹದ ಬಗ್ಗೆ ಆಕರ್ಷಣೆ ಇದೆಯಾ ಹೊರತು ನಿಮ್ಮ ಮನಸ್ಸಿನ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಏನು ಇಂಟ್ರೆಸ್ಟ್ ಇದ್ದಂಗಿಲ್ಲ. ಐ ಕುಡ್ ನಾಟ್ ಲೆಟ್ ಯು ಗೆಟ್ ಯು ಕ್ಲೋಸರ್. ಓಕೆ, ಸೊ ಅವರನ್ನು ನಿಮ್ಮ ಹತ್ತಿರಕ್ಕೆ ಬಿಟ್ಕೊಳ್ಳೋಕ್ಕಾಗಲ್ವಂತೆ, ನಿಮಗೂ ಹತ್ತಿರವಾಗಿ ಅವ್ರು ಇರೋಕ್ಕಾಗಲ್ವಂತೆ. ಓಕೆ, ಒಂದು ಡೈಲಾಗ್ ಕಳಿಸ್ಬಿಡಿ. ದೇಹ ದೂರವಿದ್ದರೂ ಪ್ರೀತಿ ಹತ್ತಿರವಿರಲಿ ಅಂತ. ಕನೆಕ್ಟ್ ವಿತ್ ಮೀ ಇನ್ 5D. ಸೊ ಕೆಲವರು ನೆಗೆಟಿವ್ ವೈಬ್ ಮಾಡಿ, ನೆಗೆಟಿವ್ ಎನರ್ಜಿ ಇನ್ಫ್ಲೂಯೆನ್ಸಿಂದ ನಿಮ್ಮ ಮೇಲೆ ಹರಾಸ್ಮೆಂಟ್ ಮಾಡ್ತಾ ಇರ್ಬೋದು. ಬಿ ಕೇರ್ಫುಲ್. ಓಕೆ, ಆ ಸಮಯಕ್ಕೆ ನನಗೇನು ಸರಿ ಅನ್ನಿಸ್ತೋ ಅದನ್ನೇ ಮಾಡಿದೆ, ನನಗೇನು ಸರಿ ಅನಿಸುತ್ತೋ ನಾನೇನು ಮಾಡ್ಬೋದೋ ಅದನ್ನೇ ಮಾಡಿದೆ. ಸೊ ಈಗ ಏನಿವಾಗ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ. ಸದ್ಯಕ್ಕೆ ಹೀಲಿಂಗ್ ಅವಶ್ಯಕತೆ ಇದೆ, ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಇದಿಷ್ಟು ಅವ್ರ ಕಡೆಯಿಂದ ನಿಮಗೆ ಬಂದಂಥ ಸಂದೇಶ. ಇಷ್ಟ ಆದರೆ ಅವರ ಫೀಲಿಂಗ್ಸ್ ಏನಿದೆಯೋ, ನಿಮ್ಮ ಫೀಲಿಂಗ್ಸ್ ಏನಿದೆಯೋ ನಿಮಗೆ ಗೊತ್ತು. ಏನು ಆ್ಯಕ್ಷನ್ ತೊಗೊಳ್ಬೇಕೋ ನಿಮಗೆ ಗೊತ್ತು, ತಗೊಳ್ಳಿ. ಟೇಕ್ ಕೇರ್, ಬಾಯ್, ನಮಸ್ತೆ.